ರಾತ್ರಿಯಿಡೀ ಸುರಿದ ಗಾಳಿ ಮಳೆಗೆ ಹೊನ್ನಾವರ ತಾಲೂಕಿನ ಹಾಡ್ಗೇರಿಯ ಮನೆಯೊಂದರ ಮೇಲೆ ಮರ ಉರುಳಿಬಿದ್ದು ಮನೆಯ ಮೇಲ್ಛಾವಣಿ ಸಂಪೂರ್ಣ ಹಾನಿಗೊಳಗಾಗಿದೆ. ತಕ್ಷಣ ಸ್ಥಳೀಯರ ಜೊತೆಗೂಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ತಂಡದ ಸದಸ್ಯರು ಶ್ರಮದಾನದ ಮೂಲಕ ಮನೆಯ ಮೇಲ್ಛಾವಣಿಯನ್ನು ತಾತ್ಕಾಲಿಕವಾಗಿ ನಿರ್ಮಿಸಿಕೊಡುವ ಮೂಲಕ ಮಾನವೀಯತೆ ಮೆರೆದರು. ಹೊನ್ನಾವರ ತಾಲೂಕಿನ ಹಾಡ್ಗೇರಿಯ ನಿವಾಸಿ ಮಂಜುನಾಥ್ ನಾಯ್ಕ ಅವರ ಮನೆಯ ಮೇಲೆ ರವಿವಾರ ಸುರಿದ ಗಾಳಿ ಮಳೆಗೆ ಬೆಳಗಿನ ಜಾವ 3 ಗಂಟೆಗೆ ಕಾಸಗದ ಬೃಹತ್ ಮರವೊಂದು ಮುರಿದು ಬಿದ್ದು ಪರಿಣಾಮ ಮನೆಯ ಮೇಲ್ಛಾವಣಿ ಸಂಪೂರ್ಣ ಕುಸಿದು ಹಾನಿಯಾಗಿದೆ. ಮನೆ ಮಂದಿಯೆಲ್ಲ ಹೊರಗಡೆ ಜಗುಲಿಯ ಮೇಲೆ ಮಲಗಿದ್ದರಿಂದ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿಷಯ ತಿಳಿದ ತಕ್ಷಣ ತೆರಳಿದ ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಘಟಕದ ಸದಸ್ಯರು ಶ್ರಮದಾನದ ಮೂಲಕ ಸಂತ್ರಸ್ತರಿಗೆ ನೆರವಾದರು. ಹಾಡಿನಬಾಳ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಧರ್ಮಸ್ಥಳ ಯೋಜನೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಗ್ರಾಮಸ್ಥರು ಹಾಗೂ ಶೌರ್ಯ ತಂಡದವರು ಬಿದ್ದ ಮರ ಹಾಗೂ ರೆಂಬೆಕೊಂಬೆಗಳನ್ನು ಕತ್ತರಿಸಿ ಮುರಿದು ಬಿದ್ದ ಮೇಲ್ಛಾವಣಿಯ ಹಂಚು ಹಾಗೂ ಪಕಾಸುಗಳನ್ನು ಹೊರತೆಗೆದಿದ್ದಾರೆ. ಬಳಿಕ ಸ್ಥಳೀಯರೇ ಅಡಿಕೆ ಮರ ಉಪಯೋಗಿಸಿ ತಾತ್ಕಾಲಿಕ ಮೇಲ್ಛಾವಣಿ ನಿರ್ಮಿಸಿ ಪ್ಲಾಸ್ಟಿಕ್ ಹೊದಿಕೆ ಹಾಸಿ ಕೊಟ್ಟಿದ್ದಾರೆ. ಈ ಶ್ರಮದಾನದಲ್ಲಿ ಶೌರ್ಯ ವಿಪತ್ತು ತಂಡದ ನರಸಿಂಹ ನಾಯ್ಕ್ ಹರಡಸೆ, ರಾಜು ನಾಯ್ಕ್, ಅನಿತಾ ನಾಯ್ಕ್, ನೀಲಾವತಿ ನಾಯ್ಕ್, ಮಾಲಿನಿ ನಾಯ್ಕ್ ಇತರರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.